ನಮಗೊಂದು ಮಾಹಿತಿ ಬರುತ್ತೆ, ಒಂದು ದೂರು ಬರುತ್ತೆ ಮಕ್ಕಳ ಸಹಾಯವಾಣಿ 10988ಗೆ. ಒಂದು ಮಗುನ ಒಂದು 8 ತಿಂಗಳ ಮಗು, ಒಂದು 8 ತಿಂಗಳಿಂದ ಒಂದು ಮಗುನ ಸಾಕ್ಕೊಂಡಿದ್ದಾರೆ. ಅದರ ನಿಧಿ ತೆಗಿತಕ್ಕಂಥ ಒಂದು ಉದ್ದೇಶದಿಂದ ಮಗುನ ಬಲಿ ಕೊಡೋದಕ್ಕೆ ಅಂತಂದ್ಬಿಟ್ಟು ಸಾಕಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಕಂಪ್ಲೇಂಟ್ ಆಧಾರವಾಗಿ ಚೈಲ್ಡ್ ಲೈನು ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು CDP ಅವರದು ನಾವು ದಾಳಿ ಮಾಡಿದಾಗ ಅಲ್ಲಿ ಮಗುನ ರೆಸ್ಕ್ಯೂ ಮಾಡಬೇಕಾಗತ್ತೆ. ರೆಸ್ಕ್ಯೂ ಮಾಡಿರ್ತೀವಿ. ಅಲ್ಲಿ ಒಂದು ಗುಡಿ ತೋಡಿರ್ತಾರೆ. ಆ ಗುಡಿ ತೋಡಿದ್ರ ಕಡೆ ಒಂದು ಪೂಜೆ ಸಾಮಗ್ರಿಗಳು ಒಂದು ಸ್ವಲ್ಪ ಎಲ್ಲ ಅನುಮಾನಾಸ್ಪದವಾಗಿ ಕಾಣಿಸಿರ್ತವೆ. ತೊಗೊಂಡು ಬಂದು ನಾವು ಪೊಲೀಸರ ಸಹಾಯದಿಂದ ರೆಸ್ಕ್ಯೂ ಮಾಡಿ ತಂದಿದ್ದೀವಿ, ನಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ದೀವಿ. ಸೋಮವಾರ ಒಂದು ಕಮಿಟಿ ನಡೆಯುತ್ತೆ, CWC ಅಂತ. ಅದ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿ ಅವ್ರು ಏನು ಬಂದು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನೋಡಿ ಮತ್ತು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಆಕ್ಷನ್ ತಗೊಳ್ತಾರೆ, ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲಿ ಯಾರು ಬಂಧನ ಮಾಡೋದು ಅಂಥದ್ದು ಏನಾದರೂ ಆಗಿದೆ? ಅದು ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಈಗ ಜಸ್ಟ್ ನಮಗೆ ದೂರಿನ ಉದ್ದೇಶದಿಂದ ದೂರ ಏನು ಬಂತು ಅದರ ಒಂದು ಆಧಾರದ ಮೇಲೆ ಮಗು ರೆಸ್ಕ್ಯೂ ಮಾಡಿಬಿಟ್ಟಿದ್ದೀವಿ. ಸೋಮವಾರ ಆ ಪ್ರಕ್ರಿಯೆ ಆಗುತ್ತೆ. ಈಗ ಮಗು ಎಲ್ಲಿದೆ ಮೇಡಮ್? ಮಗು ನಮ್ಮ ಸುಪರ್ದಿಯಲ್ಲಿದೆ, ಒಂದು ಮಕ್ಕಳ ಶಿಶು ಮಂದಿರದಲ್ಲಿದೆ. ಆ ಘಟನಾ ಸ್ಥಳದಲ್ಲಿ ಏನಾದರೂ ವಸ್ತುಗಳೇನಾದ್ರು ಜಪ್ತಿ ಮಾಡೋಂಥದ್ದು ಏನಾದರೂ? ಏನೂ ಮಾಡಿಲ್ಲ. ಒಂದು ಫೋಟೋ ಏನು ತೊಗೋಬೇಕು, ವಿಡಿಯೋ ಆ ಥರದ್ದು ಮಾತ್ರ ಮಾಡ್ಕೊಂಬಂದಿದ್ದೀವಿ. ಏನು ಜಪ್ತಿ ಮಾಡೋಂಥದ್ದು ಏನೂ ಇರಲಿಲ್ಲ, ತೊಗೊಂಬರೋಂಥದ್ದು ಏನೂ ಇರಲಿಲ್ಲ. ನಾವು ಅಲ್ಲೇನಾದ್ರು ವಿರೋಧ ಮಾಡೋಂಥದ್ದು ಮಗು ಆಯಿತು, ತುಂಬಾ ವಿರೋಧ ಮಾಡಿದ್ರು. ಆ ಮಗು ನಾವು ದತ್ತು ತೊಗೊಂಡಿದ್ದೀವಿ, ನಾವು ಸಾಕ್ಕೊತಾ ಇದ್ದೀವಿ, ಯಾವುದೇ ರೀತಿ ಆ ಥರ ನಾವು ಬಲಿ ಮಾಡ್ತಿಲ್ಲ ಅನ್ನೋದೆಲ್ಲ ತುಂಬ ಹೇಳಿದರು. ಆದ್ರೂ ಮಗುವಿನ ಒಂದು ಉದ್ದೇಶ ಏನಿತ್ತು, ಬಲಿ ಅಂತ ಏನು ಬಂತು ನಮ್ಮ ಕಂಪ್ಲೇಂಟು, ಆ ಉದ್ದೇಶದಿಂದ ಮಗು ರೆಸ್ಕ್ಯೂ ಮಾಡಿದ್ವಿ. ಅಂದರೆ ದತ್ತು ತಗೊಂಡ್ರೆ ಈಗ ನೆಕ್ಸ್ಟ್ ಏನಾದರೂ ಸಭೆಯಲ್ಲಿ ದತ್ತು ತಗೊಂತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಪೋಷಕರು. ಅವರು ಎಂಥದ್ದು ದತ್ತು ತಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಕಾನೂನುಬದ್ಧವಾಗಿಲ್ಲ. ಅದು ದಾಖಲೆಗಳು ಏನೂ ಇಲ್ಲ ದತ್ತು ತೊಗೊಂಡಿರೋದಕ್ಕೆ. ನಿಮ್ಮ ಹೆಸರು ಮೇಡಮ್? ಶಿವಮ್ಮ ಅಂತೇಳಿ, ಶಿಶುಅಭಿವೃದ್ಧಿ ಯೋಜನಾಧಿಕಾರಿ ಹೊಸಕೋಟೆ, ಮಕ್ಕಳ ರಕ್ಷಣಾ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಕ್ಕಳ ಸಹಾಯವಾಣಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮಕ್ಕಳ ಕಲ್ಯಾಣ ಸಮಿತಿ ಸೋಮವಾರ ಬರಲಿಕ್ಕೆ ಮಗು ತಗೊಂಡ್ಬಂದಿದ್ದಾರೆ ಬಲಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಯಾರು ಹೇಳಿದಾರೋ ಅದು ಹಾಳಾಗೋಗ್ಲಿ, ನಮ್ಗೆ ಅವಶ್ಯಕತೆ ಇಲ್ಲ. ನಿಧಿ ಇದೆ ಅಂತ ಹೇಳಿದ್ರಲ್ಲ, ಮನೆ ಬಿಟ್ಕೊಡ್ತೀನಿ ನಾನು, ತಗೊಳ್ಳಿ ಅವರೇ ನಿಧಿ, ನಮ್ಗೆ ಬೇಡ, ನಮಗೆ ಮಗು ಕೊಡಿ. ಅವ್ರಿಗೆ ಗಂಡು ಮಗು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಗಂಡು ಮಗು ತಂದಿದ್ದು. ನಾವು ನಿಧಿ ಅದಕ್ಕೆಲ್ಲ ಆಸೆ ಪಡಲ್ಲ ಸರ್. ದೇವ್ರು ಕೊಟ್ಟಂಗೆ ಡೈಲಿ 35-40 ಸಾವಿರ ದುಡಿತೀರಿ ನಾವು. 1 ರಿಂದ 5 ಕಾರ್ ಇದೆ ಮನೆ ಹತ್ರ, ದುಡಿತೀರಿ ನಾವು. ದೇವ್ರು ಕೈಕಾಲು ಗಟ್ಟಿ ಕೊಟ್ಟಿದ್ದಾರೆ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸರಿನಾ? ನಮ್ಮ ಮಗು ಕರ್ಕೊಂಡು ಹೋಗಿದ್ದಾರೆ, ಸೋಮವಾರ ಬರಕ್ಕೆ ಹೇಳಿದ್ರು ಅವರು. ಆ ಸೋಮವಾರದ ಒಳಗಡೆ ನಮ್ಮ ಮನೆಯಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಸುಲಿಬೆಲೆ ಸ್ಟೇಷನ್ ಯಾರು ಕಳಿಸ್ಕೊಟ್ಟಿದ್ದಾರೆ ಅವ್ರದೇ ತಪ್ಪು. ಅವ್ರ ಮೇಲೆ ಖಂಡಿತ ಕ್ರಮ ತಗೊಂತೀನಿ ನಾನು. ಸರ್ ಮಗು ತಗೊಂಡ್ಬಂದಿದ್ದು ನಮ್ಮ ಅಪ್ಪ ಅವ್ರ ಫ್ರೆಂಡ್ ಒಬ್ಬ ಕೋಲಾರ ಹಾಸ್ಪಿಟ್ಲಲ್ಲಿ, ಅವ್ರಿಗೆ ಬಡವರು ಫುಲ್ಲು ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗೆ. ಅವ್ರಿಗೆ 2 ಮಕ್ಕಳಾಗಿದೆ, 1 ಮಗು ಕೊಡ್ತಾರೆ ಅಂತ ಹೇಳಿದಕ್ಕ ನಾವು ನಮ್ಮ ಅಪ್ಪನ ಅವ್ರ ಫ್ರೆಂಡ್ ಹೋಗಿ ಅವ್ರ ಖುಷಿಯಿಂದ ಏನು ಬೇಕೋ ಅದು ಕೊಟ್ಬಿಟ್ಟು ಮಗು ತಗೊಂಡ್ಬಂದಿದ್ದೀರಿ. ನಾವು ಮಗು ತಗೊಂಡ್ಬರೋವಾಗ ಸೈನ್ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡಿದ್ದೀರಿ ನಾವು. ಕಾನೂನಲ್ಲಿ ಅವಕಾಶ ಇಲ್ಲ, ದತ್ತು ತಗೊಳ್ಳೋದಕ್ಕೂ ಕಾನೂನಲ್ಲಿ ಅವಕಾಶ ಇದ್ರೆ ಮಾತ್ರ ತಗೊಬೇಕು. ಆದ್ರೆ ನಮಗೆ ಗೊತ್ತಿಲ್ಲ, ತಗೊಂಡಿದ್ದೀರಿ, ಅದ್ರ ಪ್ರವಾಗಿ ಕಾನೂನು ಏನು ಕ್ರಮ ತಗುತ್ತೆ ತಗೊಳ್ಳಿಬೇಕಾದ್ರೆ. ಇದು ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ ನಿಧಿ ಇದೆ ಅಂತ ಹೇಳ್ಬಿಟ್ಟು, ಅವ್ರು ಗೊತ್ತಾಗುತ್ತೆ ಇವತ್ತಿಲ್ಲ ನಾಳೆ ನಮ್ಗೆ ಗೊತ್ತಾಗುತ್ತೆ. ಅದು ಕ್ರಮ ನಾವು ತಗೊಂತೀರಿ. ಇಲ್ಲಿ ನಿಧಿ ಇದೆ ಅಂತ ಹೇಳಿದ್ರಲ್ಲ, ಬರ್ಲಿ ಯಾರು ಬೇಕೋ ಅವರು ತಗೊಂಡೋಗ್ಲಿ, ನಮಗ್ ಬೇಡ. ಈಗ ಮಗು ತಗೊಂಡೋಗಿದ್ದಾರೆ, ಮುಂದಿನ ಹೋರಾಟ ಏನೂ ಇಲ್ಲ ಸರ್. ಇಷ್ಟೇ, ಯಾರು ಇನ್ಫಾರ್ಮೇಶನ್ ಕೊಟ್ಟಿದಾರೋ ಅವರು ನಮಗೆ ಹೇಳಬೇಕು. ಅವ್ರು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತು, ನಾವು ತಗೊಂತಿರೋದು ಎವಿಡೆನ್ಸ್. ಯಾರು ಹೇಳಿದಾರ ಅಂತ ನಮ್ಗೆ ಗೊತ್ತಾಗುತ್ತೆ ಇವತ್ತಿನ ನಾಳೆ. ಅವ್ರ ಹತ್ರ ಓದ್ತೀರಿ, ಏನ್ ಬೇಕೋ ಅವ್ರ ಹತ್ರ ಗೊತ್ತಾಗುತ್ತೆ ನಮ್ಗೆ ಇವತ್ತಿನ ನಾಳೆ. ನಾವು ಕಂಡು ಹಿಡಿತೀವಿ ನಾವು. ಇದು ನಮಗೆ ಒಬ್ಬ ದುಶ್ಮನ್ ಇದ್ದಾನೆ. ಮೊನ್ನೆ ಇವ್ರ ಮಿಸಸ್ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ, ಡೆಲಿವರಿ ಆಗಿದ್ದು ಹೊಸದಾಗಿ, ಹಾಲು ಕುಡಿಸ್ಬೇಕಾದ್ರೆ ಪಕ್ಕದ ಮನೆಯಲ್ಲಿ ಒಬ್ಬನು ಇಳ್ಕೊಂಡಿದ್ದ. ಪಕ್ಕದ ಮನೆಯಲ್ಲಿ ಇಟ್ಕೊಂಡಿದ್ದ. ಹಂಗೆ ಎಕ್ಕೋವಾಗ ನಮ್ಮ ಸರ್ಜಾ ಮೇಲೆ ಬಂದಿನೇ ಎಕ್ಬೇಕು. ಅಲ್ಲಿ ಮಗುಗೆ ಹಾಲು ಕುಡಿಸ್ತಾವಾಗ ವಿಡಿಯೋ ಮಾಡಿದ್ದಾನೆ. ಅವತ್ತು ನಾವು ಓಡೋಗಿದ್ದಕ್ಕೆ ಸಿಕ್ಕಿಲ್ಲ ನನ್ನ ಮಗ. ನಾವು ಬೈತಾ ಇದ್ವಿ ಬೀದಿಯಲ್ಲಿ, ಯಾರೋ ಹಿಂಗೆ ವಿಡಿಯೋ ಮಾಡ್ದ, ಹಂಗೆ ಬಂದ. ಬಂದ್ಬಿಟ್ಟು ಯಾಕೆ ಬೈತಾ ಇದ್ವಿ, ನೀನ್ ಮಾಡಿದ್ಯಾನಪ್ಪ, ನೀನ್ ಮಾಡಿಲ್ಲ ತಾನೆ, ಸೈಲೆಂಟ್. ನಾವು ಬೈತಾ ಇದ್ದೀವಿ, ಹೊಟ್ಟೆ ಉರಿತಾ ಇದ್ವಿ, ನಾವು ಬೈತಾ ಇದ್ವಿ. ಸರ್ ಇದು ಬೇಕಂತಾನೆ ಮಾಡಿರೋದು. ಮಾಡಿದ್ರೂ ಏನು ಮಾಡ್ಕೊಳಕ್ ಆಗಲ್ಲ ಅವ್ರ ಕೈಯಲ್ಲಿ. ನಾನು ಹೇಳೋದಿಷ್ಟೇ, ಯಾರು ಏನ್ ಹೇಳಿದಾರೆ ಅದು ಮಾಡ್ಕೊಳ್ಳಿ. ಬೇಕಾದ್ರೆ ನಮಗೆ ಮಗು